ಎಲ್ರಿಗೂ ನಮಸ್ಕಾರ. ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ಕೂಡ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಎಂದಿನಂತೆ ನಾನು ನಿಮ್ಮ ಜೊತೆ ಇದ್ದೀನಿ, ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಗುರುವಾರದ ಈ ಶುಭ ದಿನ ಗುರುಗಳು ಯಾವೆಲ್ಲ ವಿಶೇಷವಾದ ವಿಚಾರವನ್ನ ಹೊತ್ತು ತಂದಿದ್ದಾರೆ ಕೇಳೋ ಮುನ್ನ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ವೇದಾಗಮ ಪಂಡಿತರು, ಅವರೇ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ. ಪಂಚಾಂಗ ಶ್ರವಣದೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸೋಣವಾ? ಆಗಲಿ. ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮ ಎಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೇನೇ ಯಾರ್ಯಾರು ಈ ಆಗಸ್ಟ್ ತಿಂಗಳ 21ನೇ ತಾರೀಕಿನ ದಿವಸ ನಿಮ್ಮ ಜನ್ಮದಿನದ ಒಂದು ಸಂಭ್ರಮದಲ್ಲಿದ್ದೀರಿ, ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದೀರಿ ಅಂತ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸ್ತೀನಿ. ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲಿ, ನಿಮ್ಮನ್ನು ಎಲ್ಲ ಸಂಕಷ್ಟಗಳಿಂದ ದೂರ ಮಾಡಲಿ ಅಂತ ಹೇಳಿ ಅವನನ್ನು ಪ್ರಾರ್ಥಿಸ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿವಸ ಗುರುವಾರ. ಇವತ್ತು ಪುಷ್ಯಮಿ ನಕ್ಷತ್ರ ಅರ್ಥಾತ್ ಕರ್ಕಾಟಕ ರಾಶಿಯಲ್ಲಿ ಚಂದ್ರನ ಸಂಚಾರ ಇರತಕ್ಕಂಥದ್ದು. ವ್ಯತಿಪಾತ ಅಂತಕ್ಕಂಥ ಯೋಗ ಇದೆ. ಹಾಗೆಯೇ ಗರಜ ಅಂತಕ್ಕಂಥ ಕರಣ, ಅದಾದ ನಂತರ ವಣಿಕ್ ಅಥವಾ ವಣಿಜ ಅಂತಕ್ಕಂಥ ಕರಣ ಇರ್ತಕ್ಕಂಥದ್ದು. ಇದು ಇವತ್ತಿನ ಪಂಚಾಂಗ. ಆದರೆ ಇವತ್ತಿರ್ತಕ್ಕಂಥ ಗ್ರಹಸ್ಥಿತಿಯನ್ನು ಒಂದು ಸಾರಿ ನೋಡೋಣ. ಮೇಷ ವೃಷಭ ರಾಶಿಗಳು ಯಥಾ ಪ್ರಕಾರ ಖಾಲಿ ಇದೆ. ಮಿಥುನದಲ್ಲಿ ಗುರು ಶುಕ್ರರು, ಕರ್ಕಾಟಕದಲ್ಲಿ ಬುಧಚಂದ್ರರು, ಸಿಂಹದಲ್ಲಿ ರವಿ ಮತ್ತು ಕೇತು, ಕನ್ಯಾ ರಾಶಿಯಲ್ಲಿ ಮಂಗಳ, ತುಲಾವೃಶ್ಚಿಕ ಧನು ಮಕರ ಈ 4 ರಾಶಿಗಳು ಯಥಾ ಪ್ರಕಾರ ಖಾಲಿ ಇದೆ, ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರ ಇದೆ, ಗೊತ್ತಿದೆ ನಿಮಗೆಲ್ಲ. ಮೀನ ರಾಶಿಯಲ್ಲಿ ಶನಿ ಮಹಾತ್ಮರ ಸಂಚಾರವನ್ನು ನಾವು ನೋಡ್ತಾ ಇದ್ದೇವೆ. ಇದು ಇವತ್ತಿನ ಗೃಹಸ್ಥಿತಿ ಇರತಕ್ಕಂಥದ್ದು. ವೀಕ್ಷಕರೀಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಮೊದಲಿಗೆ ಮೇಷರಾಶಿಗೆ ಹೇಗಿದೆ ಈ ದಿನ? ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ, ಉತ್ತಮವಾಗಿರ್ತಕ್ಕಂಥ ದಿನ. ರಾಶಿಯಿಂದ ಚತುರ್ಥ ಭಾವದಲ್ಲಿ ಚತುರ್ಥಾಧಿಪತಿ ಆಗಿರ್ತಕ್ಕಂತಹ ಚಂದ್ರ ಬಂದು ತನ್ನ ಪುತ್ರನಾಗಿರ್ತಕ್ಕಂಥ ಬುಧನೊಂದಿಗೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಇಷ್ಟಮಿತ್ರರ ಒಂದು ಸಂಗಮ ಆಗ್ತಕ್ಕಂಥದ್ದು, ಪರಸ್ಪರ ಭೇಟಿ ಮಾಡ್ತಕ್ಕಂಥದ್ದು, ಅಂದರೆ ಪುತ್ರ ಸಮಾನರಾದ ವ್ಯಕ್ತಿಗಳೊಂದಿಗೆ ಸಮಯವನ್ನು ಕಳೀತಕ್ಕಂಥ ಒಂದು ಅವಕಾಶ ಇವತ್ತು ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾಗಿ ಇವತ್ತಿನ ದಿನ ಮೇಷರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಆದರೆ ಬುಧಚಂದ್ರ ಯೋಗ ಚತುರ್ಥದಲ್ಲಿ ಬಂದರೆ ಕೇಂದ್ರ ಭಾವದಲ್ಲಿ ಅಂದರೆ ಕೌಟುಂಬಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಇರುಸು ಮುರುಸಿನ ವಾತಾವರಣವಾಗ್ತಕ್ಕಂಥ ಲಕ್ಷಣವನ್ನು ಊಹಿಸಬೇಕು ಅಂತ ಹೇಳುತ್ತೆ. ಬುಧಚಂದ್ರ ಯೋಗದಿಂದ ಆ ಒಂದು ಲಕ್ಷಣವನ್ನು ಹೇಳುತ್ತೆ. ಹಾಗಾಗಿ ಸ್ವಲ್ಪ ಮಾನಸಿಕವಾಗಿ ಧೈರ್ಯಗಳನ್ನು ಇಟ್ಕೊಳ್ತಕ್ಕಂಥದ್ದು ಸೂಕ್ತ. ಆಂಜನೇಯನನ್ನು ಧ್ಯಾನ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರದ ದಿನ. ಮೇಷರಾಶಿಯವರಿಗಿಂತ ವೃಷಭಕ್ಕೆ ಭಿನ್ನವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ, ಮಾನಸಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆ ಇರ್ತಕ್ಕಂಥವ್ರು, ಎಸ್ಪೆಷಲಿ ಯಾರಿಗೆ ಈ ಒಂದು ಡಿಪ್ರೆಷನ್ ಅಂತ ಹೇಳ್ತಾರೆ, ಅದಕ್ಕೆ ನಿರ್ವೇದ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಈ ಒಂದು ನಿರ್ವೇದ ದೋಷ ಇರತಕ್ಕಂಥವರಿಗೆ ಬುಧಚಂದ್ರ ಯೋಗ ಜಾತಕದಲ್ಲಿ ಯಾರಿಗೆ ತೃತೀಯ ಭಾವದಲ್ಲಿ ಬುಧಚಂದ್ರ ಯೋಗ ಇರ್ತದೆಯೋ ಅಂಥವರಿಗೆ ಇದು ಹೆಚ್ಚು ಸಂಕಟವನ್ನು ಕೊಡ್ತಕ್ಕಂಥ ಕಾಲ. ಇನ್ನೂ 2-3 ದಿನ ಅಮಾವಾಸ್ಯೆ ಬೇರೆ ಹತ್ತಿರ ಬರ್ತಾ ಇದೆ. ಹಾಗಾಗಿ ಎಲ್ಲದರ ಪ್ರಭಾವದಿಂದಾಗಿ ಸಾಕಷ್ಟು ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಕಳೀತಕ್ಕಂಥ ಅಗತ್ಯ ಇದೆ. ಕುಟುಂಬಸ್ಥರು ಯಾರ್ಯಾರು ಈ ಒಂದು ಸಮಸ್ಯೆಯಲ್ಲಿ ಇರ್ತಕ್ಕಂಥ ಸದಸ್ಯರನ್ನು ಹೊಂದಿದ್ದೀರಿ ಅಂಥವರಿಗೆ ಅದು ವಿಕೋಪಕ್ಕೆ ಹೋಗ್ತಕ್ಕಂಥ ಸಂದರ್ಭಗಳು ಕಂಡ ಪಕ್ಷದಲ್ಲಿ ಯೋಗ್ಯವಾದ ರೀತಿಯಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಸಪೋರ್ಟನ್ನು ಕೊಟ್ಟು, ಮಾನಸಿಕವಾಗಿ ಅವರಿಗೊಂದು ಸಪೋರ್ಟ್ ಬೇಕಾಗಿರ್ತದೆ. ಹಾಗಾಗಿ ಆ ಒಂದು ಸಪೋರ್ಟನ್ನು ಕೊಟ್ಟು ಅವರಿಗೆ ಧೈರ್ಯ ಹೇಳಿ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಮುಖ್ಯ. ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯ
ಮೊಟ್ಟ ಮೊದಲ ಸೈಕಿಯಾಟ್ರಿಸ್ಟನ್ನು ಧ್ಯಾನ ಮಾಡಿಕೊಳ್ಳಿ. ಯಾರು ಗೊತ್ತಲ್ಲ? ಭಗವಾನ್ ಶ್ರೀಕೃಷ್ಣ. ಅವನಿಗಿಂತ ದೊಡ್ಡ ಸೈಕಿಯಾಟ್ರಿಸ್ಟ್ ಇಲ್ಲವೇ ಇಲ್ಲ, ಮನಃಶಾಸ್ತ್ರಜ್ಞ ಇಲ್ಲವೇ ಇಲ್ಲ. ಹಾಗಾಗಿ ಅವನ ಧ್ಯಾನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶ್ಯಾಧಿಪತಿ ಧನಸ್ಥಾನದಲ್ಲಿರೋದು, ಚತುರ್ಥಾಧಿಪತಿ ಮತ್ತು ಧನಾಧಿಪತಿಯೊಂದಿಗೆ. ಹಾಗಾಗಿ ಉತ್ತಮವಾಗಿರತಕ್ಕಂಥ ಒಂದು ದಿನ ಇವತ್ತು. ಚೆನ್ನಾಗಿದೆ. ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಕೂಡ ಸಾಕಷ್ಟು ವೃದ್ಧಿಗಳನ್ನು ನೋಡ್ತಕ್ಕಂಥ ಅವಕಾಶ. ಹಾಗಾಗಿ ಚಿಂತೆ ಮಾಡ್ತಕ್ಕಂಥ ಅನಿವಾರ್ಯತೆ ಇಲ್ಲ. ಸಮಸ್ಯೆ ಅಂತಕ್ಕಂಥದ್ದು ಎಲ್ಲರ ಜೀವನದಲ್ಲಿ ಇರುತ್ತೆ. ಹಾಗಾಗಿ ಅದಕ್ಕಾಗಿ ಭಾರಿ ದೊಡ್ಡ ಮಟ್ಟದ ಟೆನ್ಷನ್ ಏನು ಮಾಡ್ಕೊಳ್ಳೋದು ಬೇಡ. ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥವನು ಯಾರು? ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಮಹಾವಿಷ್ಣುವನ್ನು ಧ್ಯಾನ ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ದ್ವಾದಶಾಕ್ಷರಿ ಮಂತ್ರ ಪಠನದಿಂದ ಸಮೃದ್ಧಿ ಆಗ್ತದೆ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಮಾತ್ರ ಇವತ್ತು ಸ್ವಲ್ಪ ಬೇಸರವೇ. ಕಾರಣ ಏನು ಅಂದರೆ ರಾಶ್ಯಾಧಿಪತಿ 12ರಿಂದ ರಾಶಿಗೆ ಬಂದಿರತಕ್ಕಂಥದ್ದು. ಸ್ವಲ್ಪ ಮಟ್ಟಿನ ಹಣಕಾಸಿನ ವಿಚಾರದಲ್ಲಿ ಅಷ್ಟು ವಿಶೇಷವಾದ ಲಾಭಾಂಶಗಳು ಕಾಣಿಸೋದಿಲ್ಲ. ಲಾಭಾಧಿಪತಿಯೇ ವ್ಯಯದಲ್ಲಿರ್ತಕ್ಕಂಥದ್ದು ಮತ್ತು ವ್ಯಯಾಧಿಪತಿ ರಾಶಿಯಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಮಟ್ಟಿನ ಹಣಕಾಸಿನ ವಿಚಾರದಲ್ಲಿ ಮತ್ತು ತೃತೀಯಾಧಿಪತಿ ಇರತಕ್ಕಂಥದ್ದು ಶಾರೀರಿಕವಾದ ಆರೋಗ್ಯ, ಅದರಲ್ಲೂ ವಿಶೇಷವಾಗಿ ಕುತ್ತಿಗೆಯ ಹಿಂಭಾಗದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಅಂತ ಊಹಿಸ್ಬೋದಾಗಿರುತ್ತೆ. ಅರ್ಥಾತ್ ಆ ಭಾಗದಲ್ಲಿ ಇರತಕ್ಕಂಥ ನರಗಳ ಒತ್ತುವಿಕೆಯಿಂದ, 3ನೇ ರಾಶಿಯಲ್ಲಿರ್ತಕ್ಕಂಥ ಮಂಗಳನ ಒಂದು ಪ್ರಭಾವದಿಂದಾಗಿ ಸ್ವಲ್ಪ ಮಟ್ಟಿಗೆ ಕೆಲವರಿಗೆ ತಲೆ ತಿರುಗತಕ್ಕಂಥ ಒಂದು ಪ್ರಸಂಗ ಅಥವಾ ಶರೀರ ಹೀಗೆ ಬ್ಯಾಲೆನ್ಸ್ ತಪ್ಪಿ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆ ಇತ್ಯಾದಿಗಳನ್ನು ಕೂಡ ಊಹಿಸ್ಬೋದಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಿರೋ ಸಂದರ್ಭದಲ್ಲಿ ಹಾಗೇನಾದರೂ ಆದ್ಬಿಟ್ರೆ ಕೆಳಗಡೆ ಬಿದ್ದು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. 2ನೇ ರಾಶಿಯಲ್ಲಿ ಕುಜ ಕೇತು ಇರ್ತಕ್ಕಂಥದ್ದು ಶಿರೋವೇದನೆ ಅಥವಾ ಶಿರೋಭಾಗದಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ಕೇತುವಿನಿಂದ ವಿಮುಕ್ತಿ ಅಂತ ಹೇಳ್ತದೆ. ಅಲ್ಲಿ ಇರ್ತಕ್ಕಂಥವನು ಸೂರ್ಯ, ಅದು ರಾಶಿಯಲ್ಲಿರ್ತಕ್ಕಂಥವನು ಚಂದ್ರ. ಹಾಗಾಗಿ ಚಂದ್ರಮೌಳೀಶ್ವರನ ಧ್ಯಾನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಚಂದ್ರಮೌಳೀಶ್ವರ ಅಂದರೆ ಶಿವನೇ, ಪ್ರಶ್ನೆ ಬೇರೆ. ಆದರೆ ಶಿವನ ಅನೇಕ ಸ್ವರೂಪಗಳಲ್ಲಿ ಚಂದ್ರಮೌಳೀಶ್ವರ ಅಂತಕ್ಕಂಥದ್ದು ವಿಶೇಷ ಸ್ವರೂಪ. ಆ ಚಂದ್ರಮೌಳೀಶ್ವರನ ಧ್ಯಾನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಗುರುಗಳೇ, ಇವತ್ತು ಯಾವ ವಿಶೇಷವಾದ ಕ್ಷೇತ್ರದ ಕುರಿತಾಗಿ, ಐತಿಹ್ಯದ ಕುರಿತಾಗಿ ತಿಳಿಸ್ತಾ ಇದ್ದೀರಾ? ಐತಿಹ್ಯ ಅಂತಕ್ಕಂಥದ್ದು ಪ್ರತಿಯೊಂದು ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಇದ್ದೇ ಇದೆ. ಇದರಲ್ಲಿ ಇವತ್ತು ಐತಿಹ್ಯ ಅನ್ನೋದಕ್ಕಿಂತಲೂ ಒಂದು ಸ್ವರೂಪಕ್ಕೆ ಹೆಚ್ಚು ಗಮನವನ್ನು ಕೊಡೋಣ. ಇವತ್ತು ಗುರುವಾರ, ನಾನು ನಿನ್ನೆ ಎಪಿಸೋಡ್ನಲ್ಲಿ ಹೇಳಿದ್ದೆ. ನಾಳೆ ಎಪಿಸೋಡು ಗುರುವಾರದ್ದಾದ್ರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇರ್ತಕ್ಕಂಥ ವಿಚಾರದಲ್ಲಿ ಅವರಿಗೆ ಗ್ರಾಸ್ಪಿಂಗ್ ಪವರು, ಮೆಮೊರಿ ಪವರು ಮತ್ತು ರಿವೀಲಿಂಗ್ ಪವರು, ಈ 3 ಪವರ್ಗಳಲ್ಲಿ ಕೊರತೆ ಇರತಕ್ಕಂಥ ಸಂದರ್ಭದಲ್ಲಿ ಗುರುವಿನ ಒಂದು ವಿಶೇಷವಾದ ರೂಪ, ದಕ್ಷಿಣಾಮೂರ್ತಿ ರೂಪದ ಆರಾಧನೆಯನ್ನು ಮಾಡಿಕೊಳ್ಳಿ ಅಂತ ಹೇಳಿದ್ದೆ. ಈ ದಕ್ಷಿಣಾಮೂರ್ತಿ ರೂಪದ ಆರಾಧನೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆ ರೂಪದ ಅವತಾರದ ಹಿನ್ನೆಲೆಯನ್ನು ಒಂದು ಸಾರಿ ನೋಡಬೇಕು. ಆ ರೂಪದ ಅವತಾರ ಯಾಕಾಯಿತು ಅಂತಂದರೆ, ನಮಗೆಲ್ಲರಿಗೂ ಸಹ ಪಾರ್ವತಿ ಕಲ್ಯಾಣದ ಕಥೆ ಗೊತ್ತು. ನಾನು ಹಿಂದೆ ಒಂದು ಸಾರಿ ಹೇಳಿದ್ದೆ ಕೂಡ. ಏನಂತ? ಕಾಶಿ ಕ್ಷೇತ್ರ ಮಹಿಮೆ ವಿಚಾರದಲ್ಲಿ ತಿಳಿಸಿದ್ದೆ. ಏನಂತ ಅಂದರೆ, ಪರಮೇಶ್ವರ ಹಿಮಾಲಯದಲ್ಲಿ ತಪಸ್ಸಲ್ಲಿ ಕೂತಿದ್ದಾಗ ಪಾರ್ವತಿ ಚಿಕ್ಕ ಹುಡುಗಿ, 8 ವರ್ಷದ ಹುಡುಗಿ ಆಗಿದ್ದವಳು, ತಪಸ್ಸು ಮಾಡಿ ಶಿವನನ್ನು ಒಲಿಸ್ಕೊಂಡು ವಿವಾಹ ಆದಳು ಅಂತ. ಅವಳ ಮೇಲೆ ಗಮನ ಬರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಮನ್ಮಥ ಬಾಣವನ್ನು ಬಿಟ್ಟು ಶಿವನ ತಪಸ್ಸನ್ನು ಭಂಗ ಮಾಡ್ತಾನೆ. ಅದರಿಂದ ಸಿಟ್ಟಾದಂಥ ಪರಮೇಶ್ವರ ಮನ್ಮಥನನ್ನು ಸುಟ್ಟು ಬಿಡ್ತಾನೆ 3ನೇ ಕಣ್ಣಿಂದ. ಹಾಗೆ ಬೂದಿಯಾಗಿ ಬಿದ್ದಿರ್ತಕ್ಕಂಥದ್ದನ್ನು ತಗೊಂಡು ಹೋಗಿ ಅವನನ್ನು ಒಂದು ಆಕಾರವಾಗಿ ನಿರ್ಮಾಣ ಮಾಡಿ ಅವನು ಭಂಡಾಸುರ ಅಂತ ಆಗ್ತಾನೆ. ಬಹಳ ದೊಡ್ಡ ಹಿಂಸೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ. ಕಾಮನ ಮತ್ತೊಂದು ರೂಪ ಅದು. ಹಾಗಾಗಿ ಅವನು ಆ ಭಂಡಾಸುರನ ಸಂಹಾರಕ್ಕೋಸ್ಕರವಾಗಿ ಒಂದು ಹೊಸ ತಾಂತ್ರಿಕವಾಗಿರ್ತಕ್ಕಂಥ ವಿಧಿಯನ್ನು ಮಾಡಬೇಕು ಅಂತ ಬಂದಾಗ ಪುನಃ ಮತ್ತೆ ತಂತ್ರದ ಪ್ರಧಾನ ದೇವತೆ ಈಶ್ವರನೇ ಬರ್ತಾನೆ. ಪರಮೇಶ್ವರನೆಯ ಬಹಳ ಸುಂದರವಾಗಿರ್ತಕ್ಕಂಥ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದು ಆದಿಶಕ್ತಿಯ ವಿಶೇಷ ರೂಪವಾಗಿರತಕ್ಕಂತಹ ಶ್ರೀಚಕ್ರವನ್ನು ನಿರ್ಮಾಣ ಮಾಡ್ತಾನೆ. ಅಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಶ್ರೀಚಕ್ರದ ಆರಾಧನೆಗೆ ದಕ್ಷಿಣಾಮೂರ್ತಿ ಋಷಿ. ಹಾಗಾಗಿ ಇದು ತಂತ್ರ ಮತ್ತು ಲೌಕಿಕ, ಆಧ್ಯಾತ್ಮಿಕ ಮತ್ತು ಲೌಕಿಕ ಎರಡೂ ಸಾಧನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಗುರು ಯಾರು ಅಂದರೆ ದಕ್ಷಿಣಾಮೂರ್ತಿ.
ಆ ದಕ್ಷಿಣಾಮೂರ್ತಿಯ ಶಕ್ತಿ ರೂಪವಾಗಿ ಆತನಿಗೆ 3 ಜನ ಪತ್ನಿಯರು ಅಂತ ಕೂಡ ಒಂದು ಕಡೆಯಲ್ಲಿ ಬರ್ತದೆ. ಹಾಗೆ ಒಬ್ಬಳೇ ಪತ್ನಿ ಮೇಧಾದೇವಿ ಅಂತಕ್ಕಂಥ ಒಬ್ಬಳೇ ಪತ್ನಿ ಅಂತ ಕೂಡ ಬರ್ತದೆ. ಶ್ರದ್ಧಾ ಮತ್ತು ಪ್ರಜ್ಞಾ ಅಂತಕ್ಕಂಥ ಸಂತತಿ ಅಂತ ಕೂಡ ಹೇಳ್ತಾರೆ. ಒಟ್ಟಾರೆ ಮೇಲೆ ದಕ್ಷಿಣಾಮೂರ್ತಿ ಅಂತಕ್ಕಂಥ ಶಿವನ ಗುರು ರೂಪಕ್ಕೆ, ಅವನು ಜಗದ್ಗುರವೇ ನಮಃ ಅಂತ ಕೂಡ ಶಿವನ ಅಷ್ಟೋತ್ತರದಲ್ಲಿ ಬರ್ತದೆ. ಹಾಗಾಗಿ ಮಹಾನ್ ಗುರು ರೂಪದಲ್ಲಿ ದಕ್ಷಿಣಾಮೂರ್ತಿಯ ರೂಪದಲ್ಲಿ ಬಂದು ತನ್ನ ಪತ್ನಿಯಾಗಿರ್ತಕ್ಕಂಥ ಮೇಧಾದೇವಿ ಮತ್ತು ತನ್ನ ಪುತ್ರಿಯರಾಗಿರ್ತಕ್ಕಂಥ ಶ್ರದ್ಧಾ ಪ್ರಜ್ಞಾ ಅಂತಕ್ಕಂಥ ಶಕ್ತಿಗಳೊಂದಿಗೆ ಅವನು ಎಲ್ಲಿ ನೆಲೆ ನಿಲ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ದಕ್ಷಿಣಾಮೂರ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಷೇತ್ರಗಳು ಬೇಕಾದಷ್ಟಿದೆ. ಅಂದರೆ ದಕ್ಷಿಣಾಮೂರ್ತಿ ಅಂತಂದರೆ ದಕ್ಷಿಣಕ್ಕೆ ಮುಖ ಹಾಕಿ ಕೂರಬೇಕು ಅಂತಕ್ಕಂಥ ಕಂಡೀಷನ್ ಏನೂ ಇಲ್ಲ, ಆಯ್ತಲ್ಲ. ನಿಮಗೆಲ್ಲ ಗೂಗಲ್ನಲ್ಲಿ ಹೊಡೆದ್ರೆ ಆ ದಕ್ಷಿಣಾಮೂರ್ತಿಯ ವಿಗ್ರಹ ಅಂತಕ್ಕಂಥದ್ದು ಕಾಣಿಸ್ತದೆ. ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ನಲ್ಲಿ, ಇದೇ ಆ ದಕ್ಷಿಣಾಮೂರ್ತಿಯ ಮೂಲ ಸ್ವರೂಪ ಅಂತ ಇಟ್ಕೊಳ್ಳಿ. ಪರಮ ಸುಂದರನಾಗಿರ್ತಕ್ಕಂಥ ನಿತ್ಯ 16 ವರ್ಷದ ಒಬ್ಬ ವ್ಯಕ್ತಿ ಅಂತ, ಯಾವಾಗಲೂ 16 ವರ್ಷ ವಯಸ್ಸಾಗಿರ್ತಕ್ಕಂಥ ಒಬ್ಬ ತರುಣ ಹೇಗೆ ಕಾಣಿಸ್ತಾನೋ ಹಾಗೆ ಕಾಣ್ತಕ್ಕಂಥ ಶಿವನ ರೂಪ ಅದು. ಅದರ ಆರಾಧನೆಯಿಂದ ಏನಾಗ್ತದೆ ಹಾಗಾದರೆ, ದಕ್ಷಿಣಾಮೂರ್ತಿ ಆರಾಧನೆಯಿಂದ ಏನಾಗ್ತದೆ ಅಂತಂದರೆ, ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ರಾಹುಗ್ರಸ್ಥ ದಿವಾಕರೆಂದು ಸದೃಶೋ ಮಾಯಾ ಸಮಾಚ್ಛಾದನ, ಈ 2 ಸೂತ್ರಗಳನ್ನು ಹೇಳುತ್ತದೆ. ಅಂದರೆ ಹೇಗೆ ಸೂರ್ಯ ಮತ್ತು ಚಂದ್ರರಿಗೆ ರಾಹು ಗ್ರಹಣವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರದಾಗಿರ್ತಕ್ಕಂತಹ ಒಂದು ವರ್ಚಸ್ಸು, ಪ್ರಕಾಶ ಅಂತಕ್ಕಂಥದ್ದು ಕಡಿಮೆ ಆಗ್ತದೆಯೋ, ಹಾಗೆ ಭ್ರಮೆ ಅಥವಾ ಮಾಯೆ ಅಥವಾ ಯಾವುದಾದ್ರೂ ಒಂದು ಗ್ರಹಚಾರ ಕಾರಣದಿಂದಾಗಿ ಯಾವ ವ್ಯಕ್ತಿಗಳ ಜೀವನದಲ್ಲಿ ಸಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯವಾಗಿ ವಿದ್ಯೆ ಅಂತಕ್ಕಂಥದ್ದಕ್ಕೆ ಯಾವಾಗ ಅದು ಕುಂಠಿತವಾಗಲಿಕ್ಕೆ ಆರಂಭವಾಗ್ತದೆ ಅಥವಾ ಯಾವಾಗ ವಿದ್ಯೆಗೆ ಪ್ರತಿಬಂಧಕಗಳು ಬರ್ತವೆ, ಶ್ರದ್ಧಾ ಮೇಧಾ ಪ್ರಜ್ಞಾ ಅಂತಕ್ಕಂಥ 3 ಶಕ್ತಿಗಳು ಯಾವಾಗ ಕುಂದಲಿಕ್ಕೆ ಆರಂಭವಾಗ್ತದೆ, ಆವಾಗ ಮೇಧಾ ಸೂಕ್ತ ಅಂತಕ್ಕಂತಹ ಒಂದು ಮಂತ್ರ ಪಠನದಿಂದ ದಕ್ಷಿಣಾಮೂರ್ತಿಯ ಒಂದು ಜಪಾರಾಧನೆಗಳನ್ನು ಮಾಡುವುದರಿಂದ ಮೇಧಾ ಶ್ರದ್ಧಾ ಪ್ರಜ್ಞಾ ಶಕ್ತಿಗಳು ಹೆಚ್ಚಾಗ್ತದೆ ಮನುಷ್ಯನಿಗೆ. ಅದರಿಂದ ಬರ್ತಕ್ಕಂಥ ವೈಬ್ಸ್ ಅಥವಾ ವೈಬ್ರೇಷನ್ನಿಂದಾಗಿ ಆ ಒಂದು ಶಕ್ತಿ ಸಂಚಯನ ಅಂತಕ್ಕಂಥದ್ದು ಆಗ್ತದೆ. ನಮಗೆಲ್ಲರಿಗೂ ಗೊತ್ತು, ಶಬ್ದಕ್ಕೆ ಒಂದು ಶಕ್ತಿ ಇದೆ. ನಾವು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಪಕ್ಕದಲ್ಲಿ ಯಾವುದಾದ್ರೂ ಬೇರೆ ಈ ಡ್ರಮ್ಮು, ಚೆಂಡೆನೋ ಅಥವಾ ವಯಲಿನ್ನೋ ಅಥವಾ ಟ್ರಂಪೆಟ್ಟೋ ಇತ್ಯಾದಿ ಯಾವುದೋ ಒಂದು ವಾದ್ಯವನ್ನು ಇಟ್ಕೊಂಡು ನಾವು ನುಡಿಸಿದರೆ ಆ ದೊಡ್ಡ ಪಾತ್ರೆಯಲ್ಲಿರ್ತಕ್ಕಂಥ ನೀರಿನ ತರಂಗಗಳು ಹೇಳ್ತವೆ, ನಮಗದು ಗೊತ್ತಾಗ್ತದೆ ಗಮನಿಸಿದರೆ. ಹಾಗೆ ಶಬ್ದ ತರಂಗಗಳಿಂದ ಶಕ್ತಿ ಉತ್ಪನ್ನವಾಗಿ ಆ ಶಕ್ತಿ ಅಂತಕ್ಕಂಥದ್ದು ನಮ್ಮೊಳಗಡೆ ಒಂದು ಚೈತನ್ಯವನ್ನು ಉತ್ಪತ್ತಿ ಮಾಡ್ತದೆ. ಹಾಗಾಗಿ ಈ ಒಂದು ದಕ್ಷಿಣಾಮೂರ್ತಿ ಜಪ, ಹೋಮ ಇತ್ಯಾದಿಗಳನ್ನು ಮಾಡ್ಕೊಳ್ಳೋದ್ರಿಂದ ಆ ಒಂದು ದಕ್ಷಿಣಾಮೂರ್ತಿಯ ಅನುಗ್ರಹದಿಂದ ಯಾವ ಒಂದು ಮೌಢ್ಯ ದೋಷ, ವಿಶೇಷವಾಗಿ ಮೌಢ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು. 3 ವಿಭಾಗದಲ್ಲಿ ಮೌಢ್ಯ ಬರ್ತದೆ ಅಂತ ಹೇಳುತ್ತೆ. ಬುಧ ಮೌಢ್ಯ, ಗುರುಮೌಢ್ಯ ಮತ್ತು ಶುಕ್ರಮೌಢ್ಯ ಅಂಥೇಳಿ. ಬುಧ ಜ್ಞಾನ, ಗುರು ದೈವಬಲ, ಶುಕ್ರ ಕಂಕಣ ಬಲ, ಇದಕ್ಕೆ ಸೂಚಕವಾಗಿರ್ತಕ್ಕಂಥ ಗ್ರಹಗಳು. ಈ 3 ಗ್ರಹಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೌಢ್ಯಗಳು ಬಂದರೆ, ಚಂದ್ರಮೌಢ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕರಿಗೆ ಕಿವಿ ಮತ್ತು ಬಾಯಿ ನಾಲಿಗೆಗಳು ಕೆಲಸ ಸರಿಯಾಗಿ ಮಾಡೋದಿಲ್ಲ, ತೊದಲು ಬರೋದಿರಬಹುದು, ಅಥವಾ ಮಾತೆ ಬರದೇ ಇರತಕ್ಕಂಥ ಪರಿಸ್ಥಿತಿ ಬರೋದಿರಬಹುದು, ಅಥವಾ ಕಿವಿ ಕೇಳದೇ ಇರತಕ್ಕಂಥ ಸ್ಥಿತಿ ಬರೋದಿರಬಹುದು. ಇವೆಲ್ಲವೂ ಕೂಡ ಚಂದ್ರ, ಬುಧ, ಗುರು, ಶುಕ್ರ ಇತ್ಯಾದಿ ಗ್ರಹಗಳಲ್ಲಿ ಮೌಢ್ಯ ಸ್ಥಿತಿ, ಅಸ್ತಸ್ಥಿತಿ ಅಥವಾ ಪಾಪಗ್ರಹ ಯುತಿಯ ಸ್ಥಿತಿ ಅಂತಕ್ಕಂಥದ್ದಿದ್ದಾಗ ಬರುತ್ತೆ ಅಂತ ಹೇಳುತ್ತೆ. ಇದಕ್ಕೆ ಪ್ರಾರಬ್ಧ ಕಾರಣ ಅಥವಾ ಯಾವುದೋ ಜನ್ಮಾಂತರದ ಶಾಪವೋ ದೋಷವೋ ಕೂಡ ಕಾರಣ ಆಗಿರಬಹುದಾಗಿದ್ದರೆ, ಈ ಒಂದು ಮೇಧಾ ಮತ್ತು ದಕ್ಷಿಣಾಮೂರ್ತಿಯರ ಆರಾಧನೆಯಿಂದ ಆ ಮೌಢ್ಯ ಅಂತಕ್ಕಂಥದ್ದು ಆ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದೇನಿದೆ ಅದು ಪರಿಹಾರವಾಗ್ತದೆ. ಹಾಗಾಗಿ ಮೇಧಾ ದಕ್ಷಿಣಾಮೂರ್ತಿ ಆರಾಧನೆಯನ್ನು ಮಾಡಬೇಕು. ಗುರುಗಳೇ, ದಕ್ಷಿಣಾಮೂರ್ತಿಯ ಆರಾಧನೆಯಿಂದ ಹೇಗೆ ಮಕ್ಕಳು ಅಂತಲೇ ಅಲ್ಲ, ಎಲ್ಲರಿಗೂ ಕೂಡ ಮನಸ್ಸು ಚುರುಕಾಗತ್ತೆ. ಎಕ್ಸ್ಪರ್ಟ್ ಅಂತ ಕೂಡ ಅರ್ಥ ಅಂತ, ಪರಿಣಿತ ಅಂತ ಕೂಡ ಹೇಳಲಾಗತ್ತೆ, ದಕ್ಷಿಣ ಅಂದರೆ ಅಂತ ಕೂಡ ಹೇಳಲಾಗತ್ತೆ. ಮೇಧಾ ಸಿದ್ಧಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ದಕ್ಷಿಣಾಮೂರ್ತಿಯ ಒಂದು ಆರಾಧನೆ ಮಾಡಿ, ಅರಿವಿಗೆ ಗುರು ನಮ್ಮ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿಯ ಯಾವ ಕ್ಷೇತ್ರಕ್ಕೆ ಹೋದರೆ ಬಹಳ ಒಳ್ಳೆಯದು ಗುರುಗಳೇ? ಇದು ಒಂದು ಅದ್ಭುತವಾಗಿರತಕ್ಕಂಥ ಕ್ಷೇತ್ರ, ತುಂಗಭದ್ರಾ ನದಿಯ ಮಧ್ಯದಲ್ಲಿರ್ತಕ್ಕಂಥ ಕ್ಷೇತ್ರ. ದಂಡೆ ಮೇಲಿರೋ ಕ್ಷೇತ್ರಗಳನ್ನು ಕೇಳಿದ್ದೀವಿ, ಇದೇನಿದು ಗುರುಗಳೇ ನೀವು ತುಂಗಭದ್ರಾ ನದಿಯ ಮಧ್ಯದಲ್ಲಿರ್ತಕ್ಕಂಥ ಕ್ಷೇತ್ರ ಅಂತೀರಲ್ಲ ಅಂದರೆ, ಈ ಕ್ಷೇತ್ರದ ನಿರ್ಮಾಣವಾಗಿರೋದೇ ಹಾಗೆ. ತುಂಗಭದ್ರಾ ನದಿ
ಸುತ್ತುವರೆದು ಹೋಗಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ದೋಣಿಯಲ್ಲಿ ಹೋಗಬೇಕಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಓಹೋ. ಇದನ್ನು ಹಿಂದೆ ಕುರುವಪುರ ಅಂತ ಕರಿತಿದ್ರು, ಈಗ ಕುರುಗಡ್ಡೆ ಅಂತ ಕರೀತಾರೆ. ಇದು ರಾಯಚೂರು ಜಿಲ್ಲೆಯಲ್ಲಿ ಈಗ ಬರ್ತದೆ. ನಾವೆಲ್ಲ ಅನೇಕರು ಮಂತ್ರಾಲಯಕ್ಕೆ ಹೋಗ್ತಕ್ಕಂಥ ನಮ್ಮ ಭಕ್ತಾದಿಗಳೇನಿದ್ದಾರೆ, ನಮ್ಮ ಜನ ಏನಿದ್ದೇವೆ, ನಾವೆಲ್ಲರೂ ಕೂಡ ಮಂತ್ರಾಲಯಕ್ಕೆ ಹೋಗ್ತೇವೆ. ಇನ್ನು ಕೆಲವರಲ್ಲಿ ಸಮೀಪ ಆಗ್ತದೆ ಅಂತ ಒಂದು 300-400 ಕಿಲೋಮೀಟರ್ ದೂರದಲ್ಲಿ ಗಾಣಗಾಪುರ ಬರ್ತದೆ. ಹೀಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಬರ್ತೇವೆ ನಾವು. ಬಿಚ್ಚಾಲೆಗೆ ಹೋಗ್ತಕ್ಕಂಥದ್ದು ಅಥವಾ ಮಂಚಾಲೆ ಅಂತ ಹೇಳ್ತಾರೆ, ಆ ಕ್ಷೇತ್ರಗಳಿಗೆಲ್ಲ ಹೋಗಿ ಬರ್ತೇವೆ. ಸರಿ ಇದೆ, ತಪ್ಪೇನಿಲ್ಲ. ಆದರೆ ಒಂದು ವಿಶೇಷವಾಗಿರ್ತಕ್ಕಂತಹ ಯಾವ ರೀತಿಯಲ್ಲಿ ಮಂಚಾಲೆ ಅಥವಾ ಮಂತ್ರಾಲಯದಲ್ಲಿ ನಮ್ಮ ರಾಯರಿದ್ದಾರಲ್ಲ, ಅದೇ ರೀತಿಯಲ್ಲಿ ಕುರುಗಡ್ಡೆಯಲ್ಲಿ ಶ್ರೀಪಾದರಾಜರು ಅಂತಕ್ಕಂಥವರು ದಕ್ಷಿಣಾಮೂರ್ತಿ ಅಥವಾ ಆ ಒಂದು ಶಿವನ ಅನುಗ್ರಹದಿಂದ ಬಂದಿರತಕ್ಕಂಥ ಒಂದು ಸ್ವರೂಪ ಅಂತ ಅವರನ್ನು ಶ್ರೀಪಾದರಾಜರು, ದತ್ತಾತ್ರೇಯರ ಅವತಾರ ಹೀಗೆಲ್ಲ ಹೇಳ್ತಾರೆ. ಅಂಥ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಪುಣ್ಯಕ್ಷೇತ್ರ ಅದು. ಮಹಾನ್ ಸಾಧಕರಾಗಿರ್ತಕ್ಕಂತಹ ಶ್ರೀಪಾದ ಶ್ರೀವಲ್ಲಭರು ಅಂತಕ್ಕಂಥವರಲ್ಲಿ ಇದ್ದು ಆ ಕ್ಷೇತ್ರದಲ್ಲಿ ಆ ಒಂದು ಸಾಮರ್ಥ್ಯವನ್ನು ಇಟ್ಟು ಅವರು ತಮ್ಮ ಒಂದು ಅವತಾರವನ್ನು ಮುಗಿಸಿ ಹೋಗಿದ್ದಾರೆ. ಹಾಗಾಗಿ ಇಂಥ ಒಂದು ಅದ್ಭುತವಾದ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ ಅಲ್ಲಿ ಅನುಗ್ರಹವನ್ನು ಪಡೆದು ಬಂದ ಪಕ್ಷದಲ್ಲಿ ಯಾವ ಈ 3 ವಿಚಾರಗಳು, ಶ್ರದ್ಧಾ, ಮೇಧಾ, ಪ್ರಜ್ಞಾ ಅಂತಕ್ಕಂಥ ಈ 3 ವಿಚಾರಗಳು, ಇದರಲ್ಲಿ ಏನು ಅರ್ಥ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ. ಧಾರಣಂ, ಶ್ರದ್ಧಾ, ಕಷ್ಟಪಟ್ಟು ಗ್ರಾಸ್ಪಿಂಗ್, ಅದನ್ನು ಹೀರಿಕೊಳ್ತಕ್ಕಂಥದ್ದು ವಿಷಯಗಳನ್ನು ಅಂತ ಶ್ರದ್ಧಾ ಅಂತ ಹೇಳ್ತಾರೆ. ಎರಡನೇದು ಮೇಧಾ, ಮೇ ಧಾರಣಂ, ಮೇ ಅಂದರೆ ನನ್ನಲ್ಲಿ ಅಂತ, ಮೈ ಧಾರಣಂ, ನನ್ನಲ್ಲಿ ಧಾರಣೆ ಆಗಲಿ ಅಂದರೆ ಅದು ಸ್ಟೋರ್ ಆಗ್ತಕ್ಕಂಥದ್ದು, ಗ್ರಾಸ್ಪಿಂಗ್, ಸ್ಟೋರೇಜ್. ಮೂರನೇದು ಪ್ರಜ್ಞಾ, ಜ್ಞಾಪಕಕ್ಕೆ ಬರ್ತಕ್ಕಂಥದ್ದು, ಪ್ರಕೃಷ್ಟಾತ್ ಜ್ಞಾಯತೆ ಅಂತ ಅರ್ಥ. ಅಂದರೆ ಬೇಕು ಅಂತ ಅಂದಾಗ ಅದನ್ನು ಜ್ಞಾಪಕಕ್ಕೆ ತಂದ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇದೆಯಲ್ಲ, ಇದನ್ನು ಈ 3 ಶಕ್ತಿಗಳು ಪ್ರತಿಯೊಬ್ಬರಿಗೂ ಬೇಕು. ಮೊದಲನೇದಾಗಿ ಓದಿದ್ದನ್ನು ಸರಿಯಾಗಿ ಓದಲಿಕ್ಕೆ ಬರಬೇಕು, ಓದಿದ್ದನ್ನು ಗ್ರಹಿಸ್ಲಿಕ್ಕೆ ಬರಬೇಕು, ಗ್ರಹಿಸಿದ್ದ ತಲೆಯಲ್ಲಿ ನಿಲ್ತ್ಕೋಬೇಕು, ನಿಂತಿದ್ದು ಬೇಕಾದಾಗ ಬಳಕೆಗೆ ಬರಬೇಕು. ಗುರುಗಳೇ, ನಾವು ಮನುಷ್ಯರು ಸಂಘಜೀವಿ, ಅದರ ಜೊತೆಗೆ ಪ್ರಾಣಿ ಪಕ್ಷಿಗಳನ್ನು ಕೂಡ ಜೊತೆಯಲ್ಲಿ ಇರಿಸ್ಕೊಂಡು ಬರುವಂಥದ್ದು ಬಹಳ ಹಿಂದೆಯಿಂದಲೂ ನಡೆದುಕೊಂಡು ಬಂದಿರುವಂಥದ್ದು. ಹಾಗಂತ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಮನೆಯಲ್ಲಿ ಸಾಕ್ಕೊಳ್ತೀವ? ಇಲ್ಲ. ಕಾಡು ಪ್ರಾಣಿ, ಸಾಕು ಪ್ರಾಣಿ ಅಂತ ವಿಭಾಗವನ್ನು ಕೂಡ ನಾವು ಮುಂಚಿನಿಂದಲೂ ಮಾಡ್ಕೊಂಡು ಬಂದಿದ್ದೀವಿ. ಮನುಷ್ಯರಿಗೆ ಹತ್ತಿರವಾಗಿರುವಂಥ ಕೆಲವೊಂದಷ್ಟು ಪ್ರಾಣಿ ಪಕ್ಷಿಗಳು, ಮೀನುಗಳು, ಕೆಲವೊಮ್ಮೆ ಆಮೆಗಳನ್ನು ಕೂಡ ತಂದು ಸಾಕುವಂಥದ್ದು ಎಲ್ಲವೂ ಇವಾಗ ಹೆಚ್ಚಾಗಿದೆ. ಕೆಲವರು ಹೇಳ್ತಾರೆ ಕೆಲವೊಂದಷ್ಟು ಬಣ್ಣದ ನಾಯಿಯನ್ನು ಸಾಕ್ಕೊಂಡ್ರೆ ಈ ದೋಷ ಪರಿಹಾರ ಆಗತ್ತೆ, ಮನೆಯಲ್ಲಿ ಇದೇ ಜಾಗದಲ್ಲಿ ಮೀನಿನ ಟ್ಯಾಂಕನ್ನು ಇರಿಸಿದ್ರೆ ನಮಗೇನಾದರೂ ತೊಂದರೆ ಆಗ್ತಿದೆ ಅಂದರೆ ಮೊದಲಿಗೆ ಮೀನಿಗೆ ತಾಕಿ ನಂತರ ಮನೆಯವರಿಗೆ ಇದಾಗುತ್ತೆ. ಅದು ಸೂಚನೆಗಳನ್ನು ಕೊಡುತ್ತೆ. ಮನೆಯಲ್ಲಿ ನಾವು ಇರಿಸ್ಕೊಳ್ಳುವಂಥ ಪ್ರಾಣಿ ಪಕ್ಷಿಗಳು ಕೆಲವೊಮ್ಮೆ ಏನೋ ಒಂದು ದುರಂತ ಆಗಬೇಕು ಅಂದರೆ ಅದು ಮೊದಲ ಪ್ರಭಾವ ಆ ಒಂದು ಸೂಕ್ಷ್ಮ ಜೀವಿಗಳು, ಮೂಕ ಪ್ರಾಣಿಗಳ ಮೇಲೆ ಆಗತ್ತೆ ಅಂತ. ಹಾಗಿದ್ದ ಪಕ್ಷದಲ್ಲಿ ಈ ಒಂದು ಟರ್ಟಲ್ ಅಂತ ಏನು ಕರಿತೀವಿ, ಅದನ್ನ ಅದ್ರ ಮೇಲೆ ನಕ್ಷತ್ರಾಕಾರದ ಆಮೆಗಳು ಅಂತ ಇರತ್ತಲ್ಲ ಗುರುಗಳೇ, ಅದನ್ನ ಮನೇಲಿ ತಂದಿಟ್ಕೊಳ್ಬೇಕು ಅಂತ ಕೂಡ ಹೇಳಲಾಗತ್ತೆ. ಕೆಲವೊಂದು ಪಕ್ಷಿಗಳನ್ನ ಕೆಲವ್ರು ಹೇಳ್ತಾರೆ ಸಾಕಬಾರ್ದು ಅಂತ, ಇನ್ನು ಕೆಲವ್ರು ಹೇಳ್ತಾರೆ ಸಾಕಬಹುದು. ಸೊ ಯಾವೆಲ್ಲ ಪ್ರಾಣಿ ಪಕ್ಷಿಗಳನ್ನ ಇರಿಸ್ಕೊಳ್ಬೇಕು, ಇರಿಸ್ಕೊಳ್ಳೋದ್ರಿಂದ ಆಗೋ ಫಲಗಳು ಅಥವಾ ಇರಿಸ್ಕೋಬಾರ್ದು, ದಯವಿಟ್ಟು ಈ ಒಂದು ವಿಚಾರ ತಿಳಿಸ್ಕೊಡಿ ಗುರುಗಳೇ. ಬಹಳ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ತಂದು ಇಟ್ಬಿಟ್ರಿ ಇವತ್ತು. ತುಂಬ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟು. ನಮ್ಮಲ್ಲಿ ಅನೇಕರು ಇದನ್ನು ನೋಡಿದವರು ಇದು ನಮ್ಮ ಮನಸ್ಸಿಗೆ ಹಿಡಿಸ್ದೇ ಇರೋ ರೀತಿಯಲ್ಲಿ ಗುರೂಜಿ ಮಾತಾಡ್ಬಿಟ್ಟಿದ್ದಾರೆ ಅಂತ ಅಂತಾರೋ ಏನು ಕಥೆಯೋ ಗೊತ್ತಿಲ್ಲ. ಆದ್ರೆ ಈ ವಿಷಯ ನೇರವಾಗಿ ಹೇಳ್ಬಿಡ್ತೇನೆ. ಸಾಕುವುದರ ಹಿಂದಿರ್ತಕ್ಕಂಥ ಉದ್ದೇಶ ಬಹಳ ಮುಖ್ಯ. ಇದು ಬಹಳ ನಾವು ಮುಖ್ಯವಾಗಿ ತಿಳ್ಕೋಬೇಕು. ಒಂದು ಜೀವಿ ಅನಾಥವಾಗಿದೆ ಅಥವಾ ಅದಕ್ಕೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಮಸ್ಯೆ ಇದೆ, ಅಂತಹ ಸ್ಥಿತಿಯಲ್ಲಿ ತಂದು ಸಾಕ್ತಕ್ಕಂಥದ್ದು ಪುಣ್ಯದ ಕೆಲಸ. ಇದನ್ನು ಕ್ಲಿಯರಾಗಿ ಇಟ್ಕೋಬೇಕು. ಎರಡನೇದು, ನೀವು ಹೇಗೆ ಸಾಕ್ತೀರಿ ಅನ್ನೋದು ಬಹಳ ಮುಖ್ಯ. ಸ್ವತಂತ್ರವಾಗಿ ಬದುಕ್ತಾ ಇದ್ದಂತಹ ಒಂದು ಜೀವಿಯನ್ನು ತಂದು ಅಲಂಕಾರಕ್ಕೋಸ್ಕರವಾಗಿಯೋ ಅಥವಾ ಯಾವುದೋ ಒಂದು ಹವ್ಯಾಸಕ್ಕೋಸ್ಕರವಾಗಿಯೋ ಖುಷಿಗೋಸ್ಕರವಾಗಿಯೋ ಅದನ್ನು ಪಂಜರದಲ್ಲಿ ಇಡ್ತಕ್ಕಂಥದ್ದಿರಬಹುದು ಅಥವಾ ಇಷ್ಟೇ ಅಗಲದ ನೀರಿನ ತೊಟ್ಟಿಯಲ್ಲಿ ಇಡ್ತಕ್ಕಂಥದ್ದಿರಬಹುದು. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವು ವಿಮರ್ಶೆ ಮಾಡ್ಕೊಳ್ಳಿ. ನಾನು ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ಕಾರಣ ಅವರವ್ರ ತೀರ್ಮಾನ ಅವರವ್ರಿಗೆ ಬಿಡ್ತೇನೆ. ಈಗ ನಾನು
ಸ್ವತಂತ್ರವಾಗಿ ಓಡಾಡಬೇಕು, ದುಡ್ಕೋಬೇಕು, ಬದುಕಬೇಕು ಅಂತ ಅಪೇಕ್ಷೆ ಪಟ್ಟು ಓಡಾಡ್ತಾ ಇರೋ ನನ್ನನ್ನು ತಗೊಂಡೋಗಿ ತುಂಬ ಇಷ್ಟ ನನಗೆ. ನಮ್ಮ ಗುರೂಜಿಗಳನ್ನ ಕಂಡ್ರೆ ತುಂಬ ಪ್ರೀತಿ. ಇವ್ರನ್ನ ನಾನು ನಮ್ಮಲ್ಲೇ ಇಟ್ಕೋತೇನೆ ಹೇಳಿ, ಒಂದು 15 ಅಡಿ ದೊಡ್ಡ ರೂಮ್ ಕೊಡ್ತೇನೆ ಹೇಳಿ, ಒಂದು 20 ಅಡಿ ದೊಡ್ಡ ರೂಮಲ್ಲಿ ನನ್ನನ್ನು ಹಾಕ್ಬಿಟ್ಟು ಲಾಕ್ ಮಾಡಿ ಇಟ್ಬಿಟ್ರೆ ನಾನು ಹೇಗಿರಬೇಕು? ನೀವು 3 ಹೊತ್ತು ಆಹಾರ ಕೊಡ್ತೀನಿ ಗುರೂಜಿ, ಬೋರ್ ಆಗಬಾರ್ದು ಅಂತ TV ಕೊಟ್ಟಿರ್ತೀನಿ, ಮಾತಾಡೋಕ್ಕೆ ಫೋನ್ ಕೊಟ್ಟಿರ್ತೀನಿ, AC ಹಾಕಿರ್ತೀನಿ, ಅಟ್ಯಾಚ್ಡ್ ಬಾತ್ರೂಮ್ ಇರ್ತದೆ, 3 ಹೊತ್ತು ಫುಡ್ ಕೊಡ್ತೇನೆ, ಒಳ್ಳೆ ಫಸ್ಟ್ ಕ್ಲಾಸ್ ಮಂಚ, ಪಿಲ್ಲೋ ಗಿಲ್ಲೋ ಎಲ್ಲ ಹಾಕ್ಕೊಡ್ತೀನಿ, ಈ ರೂಮಲ್ಲಿ ಇರಿ ನೀವು ಅಂದರೆ ಹೇಗಿರ್ತದೆ? ಪ್ರಪಂಚದಲ್ಲಿ, ವಿಶಾಲವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಸ್ವತಂತ್ರವಾಗಿ ಬದುಕ್ತಾ ಇರತಕ್ಕಂಥ ಯಾವುದೇ ಪ್ರಾಣಿಯನ್ನು ಬಂಧಿಸಿ ಇಡ್ತಕ್ಕಂಥದ್ದು ತಪ್ಪು. ಇದು ಕ್ಲಿಯರ್ ನಾನು ಹೇಳೋದು. ಅದನ್ನು ಹಾಗೆ ಹೇಳೋ, ಹಾಗೆ ಹೀಗೆ ನೀವು ಹೇಗೆ ಬೇಕಾದ್ರೂ ನೀವು ತಗೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಸಾಕಲಿಕ್ಕೋಸ್ಕರವಾಗಿಯೇ ಇರ್ತಕ್ಕಂಥ ಪ್ರಾಣಿಗಳು ಅಂತ ಉಂಟು. ಮನುಷ್ಯ ಅದನ್ನು ಸಾಕಬೇಕು ಅಂತ ಹೇಳಿ ಅನೇಕ ಕಾರಣಗಳಿಂದ ಸಾಕುವಂಥದ್ದು. ಅನೇಕ ಕಾರಣಗಳಿಂದ. ಈಗ ಅದನ್ನು ಹೇಳಿದ ಕೂಡಲೇ ಇವರು ಮತ್ತೆ ಅದು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂದ್ಕೊಂಡು ನಮ್ಮ ಮೇಲೆ ರಿಮಾರ್ಕು ತಂದುಬಿಡ್ಬೋದು ಜನ, ಇಲ್ಲ ಅಂತ ಹೇಳಲ್ಲ. ಆದರೆ ಯೋಗ್ಯ ಮತ್ತು ಅನರ್ಹ ಇದನ್ನು ನಾವು ಯೋಚನೆ ಮಾಡಬೇಕು. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಕುನ್ನಿಯನ್ನು ಕಟ್ಟು ಸಾಕು, ಬೆಕ್ಕನ್ನು ಬಿಟ್ಟು ಸಾಕು ಅಂತ. ಕುನ್ನಿ ಅಂತಂದರೆ ನಾಯಿ, ನಮ್ಮ ಮಲೆನಾಡಿನಲ್ಲಿ ಹೇಳ್ತಕ್ಕಂಥದ್ದು. ಬೆಕ್ಕನ್ನು ಬಿಟ್ಟು ಸಾಕು, ಕುನ್ನಿನ ಕಟ್ಟು ಸಾಕು ಅಂತ. ಅಂದರೆ ಬೆಕ್ಕನ್ನು ಬಿಟ್ಟರೆ ಅದು ಇಲಿ ಹಿಡಿದು ಸರಿಯಾದ ರೀತಿಯಲ್ಲಿ ಅದು ಜೀವನ ಮಾಡ್ತದೆ. ನಾಯಿಯನ್ನು ಕಟ್ಟಬೇಕು ಅಂತ. ಕಟ್ಟಿದರೆ ಮಾತ್ರವೇ ಅದಕ್ಕೆ ನಿಷ್ಠೆ ಅಂತಕ್ಕಂಥದ್ದು ಬರುತ್ತೆ, ಅಥವಾ ಅದಕ್ಕೆ ಕೂಗಬೇಕು ಅಥವಾ ಎಚ್ಚರಿಕೆ ಇತ್ಯಾದಿಗಳೆಲ್ಲ ಬರುತ್ತೆ ಅಂಥೇಳಿ. ಮತ್ತು ಬಿಟ್ಟರೆ ಅಕಸ್ಮಾತ್ ಮನೆಗೆ ಬರೋರ ಮೇಲೆಲ್ಲ ದಾಳಿ ಮಾಡಿಬಿಟ್ರೆ ಕಷ್ಟ ಅನ್ನೋ ಭಾವನೆ ಕೂಡ ಇರುತ್ತೆ. ಈಗೆಲ್ಲ ಮನೆ ಒಳಗಡೆ ಎಲ್ಲ ಕರ್ಕೊಳ್ಳೋವಂಥದ್ದಿದೆ, ಹಿಂದೆಲ್ಲ ಆ ಪದ್ಧತಿ ಇರಲಿಲ್ಲ ಅಲ್ಲ. ಅದು ಅವ್ರವ್ರ ವಿವೇಕಕ್ಕೆ ಬಿಟ್ಬಿಡ್ತೇನೆ ನಾನು. ಹಿಂದೆ ಆಕಳನ್ನು ಮನೆ ಒಳಗೆ ಕಟ್ತಿದ್ವಿ, ನಾಯಿನ ಹೊರಗೆ ಬಿಡ್ತಿದ್ವಿ. ಈಗ ನಾಯಿ ಒಳಗೆ ಬಂದಿದೆ, ಆಕಳ ಮನೆ ಕಾಂಪೌಂಡಲ್ಲಿ ಎಲ್ಲೂ ಇಲ್ಲ. ಈ ಪರಿಸ್ಥಿತಿಗೆ ಬಂದಿದೆ. ಈಗ ಅದ್ರ ಬಗ್ಗೆ ವಿಮರ್ಶೆ ಮಾಡೋದು ವೇಸ್ಟ್ ಆಗ್ಬಿಡುತ್ತೆ ದಿವ್ಯಮ್ಮ. ಯಾಕೆ ಅಂತಂದರೆ ಶ್ವಾನ, ನಾವಿದನ್ನು ಅರ್ಥ ಮಾಡ್ಕೋಬೇಕು. ಶ್ವಾನ, ಶ್ವ ಅಂದರೆ ಆ ಒಂದು ಶ್ವಾಸೋಚ್ಛ್ವಾಸ ಕ್ರಿಯೆ ಏನಿದೆಯಲ್ಲ, ಇದನ್ನು ನಿಯಂತ್ರಿಸ್ತದೆ ಅಂತ, ಅದಕ್ಕಾಗಿ ಶ್ವಾನ ಅನ್ನೋದು. ಇದನ್ನ ಅರ್ಥ ಮಾಡ್ಕೋಬೇಕು. ಶ್ವ ಅನ, ನಾಳೆಯ ದಿವಸ ನಮ್ಮ ಜೀವನದ ಉಸಿರಾಟಕ್ಕೆ ಬಾಧೆಯನ್ನು ಕೊಡ್ತದೆ ಅಂತ ಅದರ ಅರ್ಥ. ನಾ ಇದು ಹೇಳಿದರೆ ಅನೇಕರಿಗೆ ಸಿಟ್ಟು ಕೂಡ ಬರ್ಬೋದು. ಅದಕ್ಕೆ ಪದೇ ಇಂಜೆಕ್ಷನ್ ಮಾಡಿಸೋದು, ಔಷಧಿ ಮಾಡಿಸೋದು, ಸ್ನಾನ ಮಾಡಿಸೋದು, ಪೌಡ್ರ್ ಹಾಕೋದು, ಅದಕ್ಕೆ ಫುಡ್ ಕೊಡೋದು ಇತ್ಯಾದಿಗಳನ್ನು ಮಾಡಿ ಮನೆಯೊಬ್ಬ ಸದಸ್ಯನಂತೆ ಅನೇಕರು ನೋಡ್ಕೊಳ್ಳಿರೋದಾರೆ. ನೋಡ್ಕೊಳ್ಳಿ, ಖಂಡಿತ ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಅದರ ಮೈಲಿ ಇರ್ತಕ್ಕಂಥ ರೋಗಾಣುಗಳು ನೀವೆಷ್ಟೇ ಸ್ವಚ್ಛವಾಗಿಡಿ, ಅದರ ದೈಹಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ, ಆ ಬಯೋಲಾಜಿಕಲ್ ಅಂತ ಏನು ಹೇಳ್ತಾರಲ್ಲ, ಆ ಬಯೋಲಾಜಿಕಲ್ ಸಿಂಪ್ಟಮ್ಸು ಪ್ರತಿಯೊಂದು ಪ್ರಾಣಿಗಳಲ್ಲೂ ಇದ್ದೇ ಇರುತ್ತೆ. ಇದನ್ನು ನಾವು ಮರಿಬಾರ್ದು ಯಾವತ್ತೂ ಕೂಡ. ಹಾಗಾಗಿ ಯಾವುದೇ ಒಂದು ಪ್ರಾಣಿಯ ಶರೀರದಿಂದ ಉದುರ್ತಕ್ಕಂಥ ಕೂದಲು ಮನುಷ್ಯನ ಹೊಟ್ಟೆಗೆ ಹೋದರೆ, ಅಥವಾ ಆಹಾರಕ್ಕೆ ಬಿದ್ದರೆ, ಕುಡಿಯೋ ನೀರಿನಲ್ಲಿ ಬಿದ್ದರೆ, ಅದು ಹೊಟ್ಟೆಗೆ ಹೋದರೆ ಏನಾಗಬಹುದು ಅನಾಹುತಗಳು ಅಂತ ನಾವು ಹೇಳೋದು ಬೇಡ. ಇದು ಪ್ರತಿಯೊಬ್ಬರಿಗೂ ಸಹ ಗೊತ್ತು. ಇದೇ ಕಾರಣಕ್ಕಾಗಿ ಹಿಂದೆಲ್ಲ ಏನು ಮಾಡ್ತಿದ್ರು ಅಂದರೆ, ಮನೆ ಒಳಗಡೆ ಎಲ್ಲ ಜಾಗಗಳನ್ನು ಮಣ್ಣಿನ ನೆಲಗಳಾಗಿರ್ತಿತ್ತು. ಆವಾಗ ಸಗಣಿಯನ್ನು ಹಾಕಿ ಗೋಮೂತ್ರವನ್ನು ಸೇರಿಸಿ ಅದನ್ನು ಕರಡಿ ಅದನ್ನು ಚೆನ್ನಾಗಿ ಮನೆ ಎಲ್ಲ ಕಡೆ ಅದನ್ನು ಹಚ್ಚಿ ಮಾಡಿ ಸ್ವಚ್ಛವಾಗಿ ಇಟ್ಕೊಳ್ಳೋರು. ಆವಾಗ ಆರೋಗ್ಯವಂತರಾಗಿ 80 ವರ್ಷ, 90 ವರ್ಷ, 100 ವರ್ಷ, 120 ವರ್ಷ ಬದುಕೋರು. ಇವತ್ತು ಪರಿಸ್ಥಿತಿ ಏನಾಗಿದೆ? ನಾವೊಂದು ಕಥೆ ಕೇಳಿದ್ದೆ. 20 ವರ್ಷ ನಾಯಿದು, 20 ವರ್ಷ ಕೋತಿದು, ಆಮೇಲೆ 20 ವರ್ಷ ಕತ್ತೆದು, ಎಲ್ಲ ತಗೊಂಡು ಮನುಷ್ಯ 100 ವರ್ಷ ಬದುಕದ. ಎಲ್ಲರಿಗೂ 20 ವರ್ಷನೇ ಇತ್ತು ಅಂತ ಹೇಳ್ತಾರೆ. ಹಾಗೆ ಮೊದಲು ಕತ್ತೆ ಥರ ದುಡಿತಾನೆ, ಮೊದಲು ಮಂಗನ ಥರ ಆಟ ಆಡ್ತಾನೆ, ಆಮೇಲೆ ಕತ್ತೆ ಥರ ದುಡಿತಾನೆ, ಆಮೇಲೆ ನಾಯಿ ಥರ ಮೊದಲು ಕೂರ್ತಾನೆ ಇತ್ಯಾದಿಗಳೆಲ್ಲ ಕಥೆಗಳನ್ನು ಕೇಳ್ತೇವಲ್ಲ ನಾವು. ಈ ಪರಿಸ್ಥಿತಿ ಅಂತಕ್ಕಂಥದ್ದು ಬರದೇ ಇರಲಿ ಅಂತ ಹಾರೈಸ್ತೀನಿ. ಸಾಕೋದು ಅವ್ರವ್ರ ಪರ್ಸ್ನಲ್. ಆದರೆ ಯಾವ ಪ್ರಾಣಿ ಬಂಧನಕ್ಕೆ ಅರ್ಹವಲ್ಲವೋ, ಹಸುವನ್ನು ಕಟ್ಬೋದು, ಕಟ್ಟಿಡಿದ್ರೆ ದೋಷ ಇಲ್ಲ. ನಾಯಿಯನ್ನು ಕಟ್ಬೋದು, ಕಟ್ಟಿಟ್ಟರೆ ದೋಷ ಇಲ್ಲ. ಯಾಕೆಂದರೆ ಹೋದ್ರೆ ಮತ್ತೆ ಇನ್ನೊಬ್ಬರಿಗೆ ಅನಾಹುತ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಕಟ್ಟಬೇಕು ಅದನ್ನು. ಮತ್ತು ನಮ್ಮ ಮನೆ ವಸ್ತು ಹೋಗ್ತದೆ ಅನ್ನೋ ಕಾರಣಕ್ಕಾಗಿ ಕೂಡ ಕಟ್ಟಿ ಸಾಕಬೇಕು. ಇವುಗಳನ್ನು ಕಟ್ಟಿದರೆ ಯಾವ ದೋಷವೂ ಇಲ್ಲ. ಆದರೆ ಬಂಧಿಸಬಾರದ ಕೆಲವು ಜೀವಗಳು, ನೀರಿನಲ್ಲಿರ್ತಕ್ಕಂಥ ಮೀನಿರಬಹುದು, ಆಮೆ ಇರ್ಬೋದು, ಇವೆಲ್ಲ ಸ್ವತಂತ್ರವಾಗಿ ಓಡಾಡ್ತಕ್ಕಂಥ ಜೀವಿಗಳು. ಮತ್ತು ಹಾರಾಡ್ತಕ್ಕಂಥ ಪಕ್ಷಿಗಳು, ಅನೇಕರು ಪಾರಿವಾಳ, ಗಿಳಿ ಇತ್ಯಾದಿಗಳನ್ನು, ಲವ್ ಬರ್ಡ್ಸ್ ಇತ್ಯಾದಿಗಳನ್ನು ಸಾಕೋದೆಲ್ಲ ಇದೆಯಲ್ಲ, ಇದು ಕೂಡ ಹಾಗೇನೆ. ಇವೆಲ್ಲ ಬಂಧನ. ಯಾವುದೇ ಒಂದು ಜೀವಿ ಬಂಧಿಸಲ್ಪಟ್ಟಿದ್ದು ನಮಗೆ ಯಾವ ಕಾರಣಕ್ಕೂ ಒಳ್ಳೆಯದನ್ನು ಬಯಸೋದಿಲ್ಲ. ಇದನ್ನು ನಾವು ಮರಿಲೇಬಾರ್ದು.
ಹಾಗಾಗಿ ಅನೇಕರಿಗೆ ಅನಿಸ್ಬೋದು ಅದು ತಂದಿಟ್ಟ ಮೇಲೆ ನನಗೆ ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು, ಆದರೆ ಸಂತೋಷ ಆಗಲಿ. ಆದರೆ ವೈಯಕ್ತಿಕವಾಗಿ ನನಗನ್ಸಿದ್ದನ್ನು ಹೇಳಬೇಕು ಅಂತಂದರೆ, ಒಂದು ಶಾಸ್ತ್ರ ಕೂಡ ಏನು ಹೇಳ್ತದೆ ಅಂತಂದರೆ, ಬಂಧನ ಅಂತಕ್ಕಂಥದ್ದು ತಪ್ಪು. ಜೀವಿಗಳು ಸ್ವತಂತ್ರವಾಗಿ ಬದುಕಬೇಕು. ನಮ್ಮ ಖುಷಿಗಾಗಿ ಅದನ್ನು ತಂದು ಇಟ್ಕೊಂಡು ಕಟ್ಟಿ ಅದಕ್ಕೆ ನಾ ಎಲ್ಲ ಕೊಡ್ತೇನೆ ಅಂತಂದರೆ, ನೀವು ಒಂದು ದಿವಸ ಮನೆ ಒಳಗಡೆ ರೂಮ್ ಬಾಗಿಲು ಚಿಲ್ಕ ಹಾಕ್ಕೊಂಡು ಇದು ನೋಡಿ, 24 ಗಂಟೆ ಇದ್ದರೆ ಸಾಕು, ಅನುಭವಕ್ಕೆ ಬರ್ತದೆ. ಬಹುಶಃ ಮೃಗಾಲಯಕ್ಕೆ ಹೋದಾಗ ನನಗೆ ಇದೇ ರೀತಿ ಭಾಸವಾಗಿತ್ತು ಗುರುಗಳೇ. ಅಲ್ಲಿ ಮೃಗಾಲಯದಲ್ಲಿ ಒಂದು ಪಾಯಿಂಟ್ ಇದೆ, ನಾವು ಗಮನಿಸಬೇಕು. ಮೃಗಾಲಯದ ವಿಚಾರದಲ್ಲಿ ಒಂದು ಪಾಯಿಂಟ್ ಇದೆ. ಹಾಗೆ ಮಾಡಿದಾರಲ್ಲ ಅಂತಂದರೆ ಅದರಲ್ಲಿ 2, ಸ್ವತಂತ್ರವಾಗಿ ಬದುಕಿದ್ರೆ ಅಲ್ಲಿ ಹೊಟ್ಟೆಗಿಲ್ದೆ ಸತ್ತೋಗ್ತಕ್ಕಂಥ ಪ್ರಸಂಗ ಇದ್ರೆ ಕನಿಷ್ಠ ಪಕ್ಷ ತಂದು ನೀವು ಆ ಉದ್ದೇಶದಿಂದ ತಂದು ಮಾಡಿದ್ರೆ ಬಹಳ ಸಂತೋಷ, ಖಂಡಿತ ಮಾಡಿ. ಯಾವುದೋ ಒಂದು ಪ್ರಾಣಿ ನಿಮಗೆ ಸಿಕ್ತು, ಅದು ಸತ್ತೇ ಹೋಗ್ತದೆ ನೀವು ಬಿಟ್ಟರೆ ಅನ್ನುವಂಥ ಪರಿಸ್ಥಿತಿಲಿ ಇತ್ತು, ಅಥವಾ ಆ ಒಂದು ವರ್ಗ ಇದೆ ಅದನ್ನು ಉಳಿಸ್ಬೇಕು. ಇವಾಗ ಅದು ಜಿರಾಫೆ ಇರ್ಬೋದು, ಅಥವಾ ಜಿಬ್ರಾ ಇರ್ಬೋದು, ಕೆಲವು ಖಡ್ಗಮೃಗಗಳಿರ್ಬೋದು, ಅಥವಾ ಕೃಷ್ಣ ಮೃಗಗಳಿರ್ಬೋದು. ಕೆಲವಷ್ಟು ಪ್ರಾಣಿಗಳು ಸಂರಕ್ಷಣೆಯಲ್ಲಿಟ್ಟು ಅದರ ವಂಶಾಭಿವೃದ್ಧಿಯನ್ನು ಮಾಡಿ ಪ್ರಕೃತಿಯಲ್ಲಿರ್ತಕ್ಕಂತಹ ಜೀವಗಳನ್ನು ಉಳಿಸೋ ಪ್ರಕ್ರಿಯೆ ಇರ್ತದೆ. ಆ ಕಾರಣದಿಂದಾಗಿ ತಂದು ಬಂಧನದಲ್ಲಿಟ್ಟು ಅವುಗಳ ಜನನ ಪ್ರಕ್ರಿಯೆಯನ್ನು ಮಾಡಿ ಸಂತತಿ ವೃದ್ಧಿ ಮಾಡಿ ಪುನಃ ಮತ್ತೆ ಪ್ರಕೃತಿಗೆ ಬಿಡ್ತಕ್ಕಂಥ ಯೋಚನೆ ಇದ್ದು ಆ ಕೆಲಸವನ್ನು ಮಾಡಿದರೆ ಅದು ಪುಣ್ಯದ ಕೆಲಸ. ಆ ಜೀವವನ್ನು ಉಳಿಸೋದಕ್ಕಾಗಿ ಮಾಡಿದ ಕೆಲಸ ಖಂಡಿತವಾಗಿ ಮಾಡಿ, ಯಾವ ತಪ್ಪೂ ಇಲ್ಲ, ಒಳ್ಳೆಯದೇನೆ. ಯೋಚನೆ ಮಾಡಬೇಕಷ್ಟೆ. ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಮನೆಯಲ್ಲಿ ತಂದಿರಿಸ್ಕೊಂಡ್ರೆ ಅದರ ಹಿಂದಿರುವಂಥ ಉದ್ದೇಶ ಬಹಳ ಉಪಯುಕ್ತವಾಗಿರಬೇಕು, ಮುಖ್ಯವಾಗಿರಬೇಕು. ಸದುದ್ದೇಶ ಆಗಿದ್ರೆ ನಮಗೂ ಒಳ್ಳೆಯದೇ ಆಗತ್ತೆ. ಅಕಸ್ಮಾತ್ ಇರುವಂತಹ ಪ್ರಾಣಿಗಳು ಅಥವಾ ಪಕ್ಷಿಗಳು ಕಣ್ಣೀರಿಡ್ತಾ ಇದ್ರೆ ಖಂಡಿತ ನಮಗೆ ಗೊತ್ತಿಲ್ಲದಂತೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಕ್ಷೇಮ ಅಲ್ಲ, ಜೀವ ದುಃಖಿಸ್ತದೆ ಅಂತಂದ್ರೆ ದುಃಖಿಸಿದ ವ್ಯಕ್ತಿ ಪ್ರತ್ಯೇಕ ಶಾಪ ಹಾಕಬೇಕಾದ ಅಗತ್ಯ ಇಲ್ಲ. ಗುರುಗಳೇ, ಇವತ್ತಿನ ದೋಷ ಪರಿಹಾರದಲ್ಲಿ ದಕ್ಷಿಣಾಮೂರ್ತಿಯ ಒಂದು ದರ್ಶನಕ್ಕೆ ಹೋದರೆ ಏನೆಲ್ಲ ಒಂದು ದೋಷ ಪರಿಹಾರವಾಗುತ್ತೆ, ಒಂದು ಜ್ಞಾನ ವೃದ್ಧಿ ಆಗುತ್ತೆ, ಆದರೆ ಯಾವ ದೋಷವನ್ನು ಕಳ್ಕೊಳ್ಬಹುದು? ಇಲ್ಲಿ 2 ವಿಚಾರಗಳನ್ನು ನೋಡೋಣ. ನಾನು ದಕ್ಷಿಣಾಮೂರ್ತಿಯ ರೂಪ ಒಂದು ತಾಂತ್ರಿಕ ವಿಧಿಯ ಶ್ರೀವಿದ್ಯಾ ರಹಸ್ಯವನ್ನು ರಚನೆ ಮಾಡಿರ್ತಕ್ಕಂಥ ಒಂದು ರೂಪ ಅಂತ ಹೇಳಿದ್ದೀನಿ. ತಾಂತ್ರಿಕ ವಿಧಿ ಆಧ್ಯಾತ್ಮಿಕವಾಗಿ ಯಾರು ಒಂದು ದೇವತಾ ದರ್ಶನವನ್ನು ಮಾಡಬೇಕು, ಶ್ರೀವಿದ್ಯೆ, ಬಾಲಾತ್ರಿಪುರ ಸುಂದರಿ ಇತ್ಯಾದಿ ದೇವತಾ ದರ್ಶನವನ್ನು ಮಾಡಬೇಕು, ದಶಮಹಾವಿದ್ಯಾ ಅಂತ ಕರೀತಾರೆ ಅದಕ್ಕೆ. ಅದರಲ್ಲಿ ಶ್ರೀಚಕ್ರ, ಆ ಶ್ರೀಚಕ್ರದ ರಚನೆ, ಶ್ರೀಚಕ್ರದಲ್ಲಿರ್ತಕ್ಕಂಥ ದೇವತಾ ತತ್ವಗಳು, ಚತುಷ್ಷಷ್ಟಿ ಯೋಗಿನಿಯರು, ಆ ಮೂಲ ಸ್ವರೂಪ, ಆ 7 ಚಕ್ರಗಳು, ಬಿಂದು, ತ್ರಿಕೋಣ, ವಸುಕೋಣ, ದಶ, ಆರೋಗ್ಯ, ಮನ್ವಸ್ತನಾಗದಳ, ಷೋಡಶ ಪತ್ರಯುಕ್ತ ಅಂತ ಬರುತ್ತೆ. ಹೀಗೆ ಆ ಒಂದು ಲಕ್ಷಣವನ್ನು ಹೊಂದಿರತಕ್ಕಂತಹ ಚಕ್ರಾರ್ಚನೆ, ಚಕ್ರಾರಾಧನೆ, ಆ ಒಂದು ಸಂಪೂರ್ಣ ವಿಧಿ ದಶಮಹಾವಿದ್ಯಾ ಅಂತ ಕರೀತಾರೆ. ಶ್ರೀವಿದ್ಯಾ ರಹಸ್ಯ ಅಂತ ಹೇಳ್ತಾರೆ, ಶ್ರೀವಿದ್ಯಾ ಸೂತ್ರ ಅಂತ ಹೇಳ್ತಾರೆ, ಶ್ರೀವಿದ್ಯಾ ಅಂತ ಹೇಳ್ತಾರೆ ಅದಕ್ಕೆ. ಇದು ತಾಂತ್ರಿಕವಾಗಿರ್ತಕ್ಕಂಥ ಒಂದು ವಿಚಾರ ಆಯಿತು. ಇನ್ನೊಂದು ವಿಚಾರ, ಇದು ಆಧ್ಯಾತ್ಮಿಕ ಪರಂಪರೆ, ಅದು ಮೋಕ್ಷ, ಕಾಮ ಮತ್ತು ಮೋಕ್ಷ ಎರಡನ್ನೂ ಕೂಡ ಕರಸ್ಥಯೇವ ಅಂತ ಹೇಳುತ್ತೆ. ಹಾಗಾಗಿ ಕಾಮಶ್ಚ ಮೋಕ್ಷಶ್ಚ ಕರಸ್ಥಯೇವ. ಹಾಗಾಗಿ ಈ ಒಂದು ಆಧ್ಯಾತ್ಮಿಕವಾದ ಸಾಧನೆಗೆ ಹೋಗ್ತಕ್ಕಂಥವರಿಗೂ ಕೂಡ ದಕ್ಷಿಣಾಮೂರ್ತಿ ತಂತ್ರದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅವಕಾಶ ಸಿಗ್ತದೆ. ಯಾರಿಗೆ ಅಂದರೆ ತಾಂತ್ರಿಕದಲ್ಲಿ ದೇವತಾ ದರ್ಶನ ಮಾಡಬೇಕು, ಆ ಒಂದು ಪರಶಕ್ತಿಯನ್ನು ತಾನು ಉಪಾಸನೆ ಮಾಡಿ ಅದನ್ನು ತನ್ನ ಒಳಗಡೆ ತಾನು ಸೇರ್ಕೋಬೇಕು, ಅಥವಾ ತಾನೇ ಅದಾಗಬೇಕು, ಅದು ಅದೇ ತಾನಾಗಬೇಕು, ಅಹಂ ಬ್ರಹ್ಮಾಸ್ಮಿ ಅಂದ ಹಾಗೆ. ಬೇರೆ ಥರ ತಗೋಬೇಡಿ, ಮತ್ತೆ ತಾಂತ್ರಿಕವಾಗಿ ಹೇಳ್ತಾ ಇದ್ದೀನಿ ನಾನು. ಆ ಮೋಕ್ಷ ಸಾಧನೆಯನ್ನು ಮಾಡಬೇಕು ಅಂದ್ಕೊಳ್ತಕ್ಕಂಥ ಜಿಜ್ಞಾಸುವಿಗೆ ಸಿಗ್ತಕ್ಕಂಥದ್ದು ಅದು ಪ್ರತ್ಯೇಕ ಮಾರ್ಗ. ಅದು ಬಿಟ್ಬಿಡೋಣ. ನಮಗೆ ಬೇಕಾಗಿದ್ದೇನು ಅಂತಂದ್ರೆ ಐಹಿಕ, ಈ ಪ್ರಪಂಚದಲ್ಲಿ ನಾವು ಹುಟ್ಟು ಬಂದಿದ್ದೇವೆ, ನಮ್ಮ ಜೀವನ ನಡಿಬೇಕು. ಈ ಜೀವನಕ್ಕೆ ನಮಗೆ ಏನು ಮಾಡಬೇಕು, ಒಂದು ಅಚೀವ್ಮೆಂಟ್ ಮಾಡಬೇಕು. ಏನು ಅಚೀವ್ಮೆಂಟು? ಮೊದಲನೇ ಅಚೀವ್ಮೆಂಟ್ ಯಾವುದು? ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಮೊದಲನೇ ಅಚೀವ್ಮೆಂಟ್ ಯಾವುದು ಅಂತಂದರೆ ಅವನು ವಿದ್ಯಾಭ್ಯಾಸವನ್ನು ಮಾಡಬೇಕು, ವಿದ್ಯಾವಂತ ಆಗಬೇಕು. ಆ ವಿದ್ಯೆಯನ್ನು ಕೊಡತಕ್ಕಂಥದ್ದು ಅಂದರೆ ಮತ್ತೆ ಪುನಃ ಅದೇ ಶ್ರದ್ಧಾ ಮೇಧ ಪ್ರಜ್ಞಾಶಕ್ತಿಗಳು ವೃದ್ಧಿ ಆಗಬೇಕು ಅಂತಂದರೆ ದಕ್ಷಿಣಾಮೂರ್ತಿ ಅನುಗ್ರಹದಿಂದ ಆ ಒಂದು ಶಕ್ತಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಯಾರ ಜಾತಕದಲ್ಲಿ ಬುಧ ಮತ್ತು ಗುರುಗಳು ಮೌಢ್ಯ ಸ್ಥಿತಿಯಲ್ಲಿರ್ತಾರೋ, ಮೌಢ್ಯ ಅಂತಂದರೆ ಅಲ್ಲಿ ಪಾಪಗ್ರಹಗಳ ಯುತಿ ಅಂತಕ್ಕಂಥದ್ದು, ರಾಹು, ಶನಿ, ಮಂಗಳ ಇತ್ಯಾದಿ ಗ್ರಹಗಳು ಮಾರಕ ಸ್ಥಿತಿಯಲ್ಲಿದ್ದು ದಶಾಭುಕ್ತಗಳಲ್ಲಿ ಕೂಡ ಯಾವ ಸಂದರ್ಭದಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಇರುತ್ತೆ ಎಜುಕೇಷನಲ್ಲಿ. ಉದಾಹರಣೆಗೆ SSLC ಒಂದು ಸ್ಟೆಪ್, ಅದು ಸೆಕೆಂಡ್ PUC ಮತ್ತೊಂದು ಸ್ಟೆಪ್ಪು, CET ಎಕ್ಸಾಮ್ ಇದೆ, JEE ಎಕ್ಸಾಮ್ ಇದೆ,
ಅಥವಾ ಇನ್ಯಾವುದು UPSC ಎಕ್ಸಾಮಿಗೆ ಬರೀಬೇಕಾಗಿದೆ, IAS IPS IRS ICS ಎಲ್ಲ ಆಗಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿರ್ತಾರೆ. ಹಾಗೆ ಅಥವಾ MBBS ಮಾಡಬೇಕು, ಮೆಡಿಕಲ್ ಓದಬೇಕು, ಈಗ ಅನೇಕ ರೀತಿಯ ಕನಸುಗಳನ್ನು ಇಟ್ಕೊಂಡಿರ್ತೀರಲ್ಲ, ಅದೆಲ್ಲ ಒಂದೊಂದು ಸ್ಟೆಪ್ಸ್, ಅದು ಆ ಹಂತಗಳು. ಇಲ್ಲಿ ಬುಧ ಮತ್ತು ಗುರು 2 ಗ್ರಹಗಳಲ್ಲಿ ಯಾವುದೇ ಗ್ರಹಕ್ಕೆ ಮೌಢ್ಯವಿದ್ದರೂ, ಶನಿ ರಾಹು ಕುಜ ಇತ್ಯಾದಿಗಳು ಮಾರಕ ಸ್ಥಿತಿ ಇದ್ದು ದಶಾಭುಕ್ತಿಗಳು ಅದೇ ಸಂದರ್ಭದಲ್ಲಿ, ಇದು ಬಹಳ ಮುಖ್ಯ. ಅನೇಕರಿಗೆ ಅನಿಸ್ಬೋದು ಅವ್ರ ಜಾತಕದಲ್ಲಿ ಬುಧ ಮೌಢ್ಯ ಇದೆ ಅಂತಾರೆ, ಅವ್ರು ಮತ್ತೆ PhD ಮಾಡಿದ್ರಲ್ಲ. ಅದಕ್ಕೆ ಆ ಒಂದು ಹಂತಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಾರಕವಾಗಿರತಕ್ಕಂತಹ ದಶಾಭುಕ್ತಿ ಇಲ್ಲದೆ ಇದ್ದಾಗ, ಜಾತಕದಲ್ಲಿ ಆಯೋಗ ಇದ್ದರೆ ಆ ಕಾಲಕ್ಕೆ ಅದು ಸಮಸ್ಯೆ ಕೊಡದೆ ಹೋಗಿರ್ಬೋದು, ಹಿಂದೆ ಕೊಟ್ಟಿರಬಹುದು ಅಥವಾ ಮುಂದೆ ಕೊಡಬಹುದು. ಆ ದಶಾಭುಕ್ತಿ ಅಂತಕ್ಕಂಥದ್ದು ಬಂದಾಗ, ಮೌಢ್ಯಕಾರಕವಾಗಿರತಕ್ಕಂಥ ಸ್ಥಿತಿ ಬಂದಾಗ. ಆದರೆ ಅನೇಕರಿಗೆ ಆ ದಶಾಭುಕ್ತಿ ಬರೋದೇ ಇಲ್ಲ. ಈ ಉದಾಹರಣೆಗೆ ಬುಧ ಮೌಢ್ಯ ಜಾತಕದಲ್ಲಿದೆ, ರಾಹುವಿನಿಂದಾಗಿ ಬಂದಿದೆ, ಬುಧ ಮತ್ತು ರಾಹು ಸಂಬಂಧಪಟ್ಟಿರ್ತಕ್ಕಂಥ ದಶಾಭುಕ್ತಿ ಬರಬೇಕು. ಅಂದರೆ ಬುಧ ಗ್ರಹ ದಶೆ ರಾಹುಭುಕ್ತಿ ಅಥವಾ ರಾಹು ದಶೆ ಬುಧಭುಕ್ತಿ. ಆ ಮಾರಕ ಸ್ಥಿತಿ ಹೇಗೆ ಬರುತ್ತೆ ಅನ್ನೋದನ್ನು ಅನಲೈಸ್ ಮಾಡಿ ನೋಡಿದಾಗ, ಆತ ಹುಟ್ಟಿದಾರಿಭ್ಯ ಸುಮಾರು ಒಂದು 70 ವರ್ಷ ವಯಸ್ಸಿಗೆ ಕೃತಿಕಾ ನಕ್ಷತ್ರದಲ್ಲಿ ಒಬ್ಬ ಹುಟ್ಟಿದಾನೆ ಹೇಳಾದರೆ, ಆತನಿಗೆ ಆ ಬುಧ ಮತ್ತು ರಾಹುಗಳ ಮೌಢ್ಯ ಇದ್ದರೆ ವರ್ಷ 60 ಆದ್ರೂ ಬುಧ ದಶೆ ಬರೋದೇ ಇಲ್ಲ, ಬುಧ ದಶೆ ರಾಹುಭುಕ್ತಿ ಬರೋದೇ ಇಲ್ಲ. ಅಯ್ಯೋ ಅವರಿಗೆ ಅಯೋಗ ಇತ್ತು ಹಾಗಾದ್ರೆ ಬರಲೇ ಇಲ್ವಲ್ಲ, ಬರೋದಿಲ್ಲ. ಕಾರಣ ಒಂದು, ಅವರಿಗೆ ಬುಧ ದಶೆ ರಾಹುಭುಕ್ತಿ ಬರಲೇ ಇಲ್ಲ ಅವನಿಗೆ. ಹಾಗಂತ ರಾಹು ದಶ ಬುಧಭುಕ್ತಿ ಬಂದಿರ್ತದೆಯಲ್ಲ, ಆ ಟೈಮಲ್ಲಿ ಒಂದು ಪೆಟ್ಟು ಕೊಟ್ಟಿರ್ತದೆ. ಯಾವ ಥರದಲ್ಲಿ ಕೊಡ್ಬೋದು ಈಗ ಅಂತಂದರೆ, ಒಂದೊಮ್ಮೆ 90-92% ಮಾರ್ಕ್ಸ್ ತೆಗಿತಾ ಇರೋನು ಯಾವುದೋ ಒಂದು ಪರ್ಟಿಕ್ಯುಲರ್ ಇದ್ರ ಸಂದರ್ಭದಲ್ಲಿ ಅವನಿಗಲ್ಲಿ ಆ 92% ಮಾರ್ಕ್ಸ್ ಬರಬೇಕಾಗಿದ್ದು 60-70% ಬರ್ಬೋದು. ಈ ಥರದಲ್ಲಿ ಅದು ಪೆಟ್ಟನ್ನು ಕೊಡ್ತದೆ. ಹಾಗಾಗಿ ಈ ಒಂದು ಲೌಕಿಕದಲ್ಲಿ ಗುರು ಮತ್ತು ಬುಧರ ಮೌಢ್ಯ ಅಂತಕ್ಕಂಥದ್ದಿದ್ದಾಗ, ಆ ಒಂದು ದೋಷ ಪರಿಹಾರಕ್ಕೋಸ್ಕರವಾಗಿ ಈ ಒಂದು ಮೇಧಾ ದಕ್ಷಿಣಾಮೂರ್ತಿ ಅಂತಕ್ಕಂತಹ ರೂಪ ಏನಿದೆ, ಆ ರೂಪದ ದೇವತಾ ಚಿಂತನೆಯನ್ನು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಜಪ ಅಂತಕ್ಕಂಥದ್ದು, ಸೂಕ್ತ ಮಂತ್ರ, ವೇದದಲ್ಲಿರ್ತಕ್ಕಂಥ ಮೇಧಾ ಸೂಕ್ತ ಜಪ ಅಂತ ಇದೆ. ಮೇಧಾ ದೇವಿ ಜುಷಮಾಣಾನ ಆಗ ವಿಶ್ವಾಚಿ ಭದ್ರ ಸುಮನಸ್ಯಮಾನ ಅಂತ ಬರುತ್ತೆ. ಆ ಏರಿಳಿತವನ್ನು ಗಮನಿಸ್ಬೇಕು ನಾವು ಮಂತ್ರ ಹೇಳುವಾಗ, ಎಲ್ಲೆಲ್ಲಿ ಏರುತ್ತೆ ಎಲ್ಲೆಲ್ಲಿ ಇಳಿತು ಅಂಥೇಳಿ. ಹಾಗೆ ಇದು ಮೇಧಾ ಸೂಕ್ತ ಜಪವಾದರೆ, ದಕ್ಷಿಣಾಮೂರ್ತಿಯ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಅಂಥೇಳಿ ಇರ್ತಕ್ಕಂಥದ್ದು.